Welcome to my YouTube channel. ಹಾಯ್ ಫ್ರೆಂಡ್ಸ್, ಹಲೋ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗ್ ಬಂದುಬಿಟ್ಟು 11th ಸಂಡೇ, ಅದು ಮಾರ್ನಿಂಗಿನೇ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಟಿಫನ್ ಆಗಿ ಇವಾಗ ನಾನು ಅಜ್ಜಿ ಮನೆಗೆ ಬಂದಿದ್ದೆ. ಏನಕ್ಕಪ್ಪ ಅಂದರೆ ಇವತ್ತು ಎಲ್ಲರೂ ಸೇರಿ ಹೊರಗಡೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿಗೆ, ಏನು ಪ್ಲೇಸು ಅಂತ ಮುಂದೆ ವೀಡಿಯೋನ ಮಿಸ್ ಮಾಡಿದೆ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಇವಾಗ ಅಜ್ಜಿ ಮನೆಯಿಂದ ನಾನು ಮತ್ತು ಚಿಕ್ಕಮ್ಮ ಮತ್ತು ನನ್ನ ತಂಗಿದಿರು 3 ಜನನೂ ಕೂಡ ಹೊರಡ್ತೀವಿ. ಇನ್ನು ನಮ್ಮ ಮಾವ ಮನೆಯಿಂದ ಮಾವ, ಅತ್ತೆ ಮತ್ತು ನಮ್ಮ ಇನ್ನೊಬ್ಬರು ಚಿಕ್ಕಮ್ಮ ಮತ್ತು ಅಂಕಲು, ನನ್ನ ತಂಗಿ ಆ ಕಡೆಯಿಂದ ಅವರು ಕೂಡ ಬರ್ತಾರೆ. ಸೊ ಇವಾಗ ಬಂದು ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಬಂದು ನಾವು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಹತ್ರ ಮೆಟ್ರೋ ಸ್ಟೇಷನ್ ಆಯ್ತಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅವರು ಕೂಡ ಎಲ್ಲರೂ ಅಲ್ಲಿ ಬಂದು ರೀಚ್ ಆಗವ್ರೆ. ಇವಾಗ ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ವಿ. ಇವಾಗ ಮೆಟ್ರೋ ಟ್ರೈನು ಕೂಡ ಬಂತು, ಹೋಗ್ತಾ ಇದ್ದೀವಿ. ಇವಾಗ ಬಂದು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು, ಮತ್ತು ನೆಕ್ಸ್ಟು ವಿಶ್ವೇಶ್ವರಯ್ಯ ಮ್ಯೂಸಿಯಮ್ ಆದಮೇಲೆ ನಾವು ಹೋಗೋದೆ ಕಬ್ಬನ್ ಪಾರ್ಕ್ಗೆ. ಇವಾಗ ಬಂದು ನಾವು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನಿಂದ ಇಳಿದ್ಬಿಟ್ಟು ಕಬ್ಬನ್ ಪಾರ್ಕ್ ಇಂದ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಗೆ ನೆಟ್ಕೊಂಡು ಹೋಗ್ತಾ ಇದ್ದೀವಿ. ವಾಕಬಲ್ ಡಿಸ್ಟೆನ್ಸ್ ಅಂತ ಏನಲ್ಲ, ಒಂದು ಸ್ವಲ್ಪ ದೂರ ಅಂತಲೇ ಹೇಳ್ಬೋದು ಕಬ್ಬನ್ ಪಾರ್ಕಿಂದ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಗೆ. ಸೊ ವಿಶ್ವೇಶ್ವರಯ್ಯ ಮ್ಯೂಸಿಯಮಲ್ಲಿ ನಾನು ಎಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗೈತೆ ಅಷ್ಟು ಕೂಡ ಹಾಕಿದ್ದೀನಿ. ನೀವು ಕೂಡ ನೋಡಿ ಹೆಂಗೆಲ್ಲ ಇತ್ತು ಅಂತ. ತಿರ್ಕೋದು ಬಾವಿ ಥರ ಈ ಕಡೆ ಬಾ, ಈ ಕಡೆ ಬಾ. ಅದು ಕೈ ನೋಡ್ತೇವೆ ಕೆಳಗೆ ಅಷ್ಟೇ 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 ಅಲ್ಲೇ ರೋ ಪಾಪು
ಇವಾಗ ಬಂದು ನಾವು ಕಬ್ಬನ್ ಪಾರ್ಕು ಕೂಡ ಬಂದ್ವಿ. ಸೊ ಎಲ್ಲ ಈಗ ಬಂದು ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಕಬ್ಬನ್ ಪಾರ್ಕ್ ಒಳಗಡೆ ಹೋಗ್ತಾ ಇದೀವಿ. ಯಾಕಂದರೆ ಎಲ್ಲರಿಗೂ ಫುಲ್ ಟಯರ್ಡ್ ಆಗೋಗಿತ್ತು. ಅಂದರೆ ಮ್ಯೂಸಿಯಮ್ಗೆ ಹೋಗ್ತಾನು ನೆಟ್ಕೊಂಡು ಹೋಗಿದ್ದು, ಬತ್ತಾನು ನೆಟ್ಕೊ ಬಂದಿದ್ದು, ಎಲ್ಲರಿಗೂ ಕಾಲು ನೋವು ಶುರು ಆಗೋಗಿತ್ತು. ಅದಕ್ಕೆ ಬರ್ತಾ ಹಂಗೆ ಗಿಡಿ ಮಾವಿನಕಾಯಿ ತಂದಿದ್ವಿ. ಎಲ್ಲರೂ ಕೂಡ ತಿಂತಾ ಮಾತಾಡ್ತಾ ಕುತ್ಕೊಂಡಿದ್ದೀವಿ. ಹಂಗೆ ಅದಿದ್ದು ದೂರ ಬೆಟ್ಟ ನುಣ್ಣಿಗೆ ಅಂತ ಮೈಸೂರು ಹೆಂಗಿದೆ ಅಲ್ವಾ. ನಿಧಾನ ನಿಧಾನ ನಿಧಾನ. ಇವಾಗ ಎಲ್ಲರೂ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದ್ಮೇಲೆ ಸೊ ಅಲ್ಲಿ ಬಬಲ್ಸ್ ಮಾಡ್ತಾಯಿದ್ರು. ಅದಕ್ಕೆ ಇದ್ಬಿಟ್ಟು ಆಂಟಿ ಇದ್ಬಿಟ್ಟು ಹೋಗಿ ತೊಗೊಂಡು ಆಡಿಸು ಅಂತಂದರು. ಅದಕ್ಕೆ ತೊಗೊಂಡು ನನ್ನ ತಂಗಿದಿರು ಮತ್ತು ಪಾಪು ಎಲ್ಲರನ್ನೂ ಸೇರಿಸ್ಕೊಂಡು ಆಟ ಆಡಿಸ್ತಾ ಇದ್ದೀನಿ. ನನಗಂತೂ ತುಂಬಾ ಇಷ್ಟ ಹೇಳ್ಬೇಕಂದ್ರೆ ಮಕ್ಕಳನ್ನ ಆಟ ಆಡಿಸೋದು ಅಂದರೆ. ಅದಕ್ಕೆ ನಾನೇ ಇಸ್ಕೊಂಡು ಆಟ ಆಡಿಸ್ಕೊಂಡಿದ್ದೆ. ಇವಾಗ ಬಂದು ಕಬ್ಬನ್ ಪಾರ್ಕೆಲ್ಲ ಮುಗಿಸ್ಕೊಂಡು ಮೆಟ್ರೋ ಸ್ಟೇಷನಿಗೆ ಬಂದಿದ್ದೀವಿ. ಈಗ ನೆಕ್ಸ್ಟ್ ಹೋಗ್ತಿರೋದೆ ನಾವು ಲೂಲು ಮಾಲ್ಗೆ. ಅಲ್ಲೂ ಕೂಡ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನಡೀರಿ ನಡಿ ನಡಿ. ಇವಾಗ ಲೂಲು ಮಾಲಿಂದ ಆಚೆ ಬಂದು ಆಚೆ ಜಾಗ ಇತ್ತಲ್ಲ ಕುತ್ಕೊಳ್ಳೋಕ್ಕೆ. ಸೊ ಎಲ್ಲರೂ ಕೂಡ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ, ಚೆನ್ನಾಗಿ ಗಾಳಿ ಬೀಸ್ತಿತ್ತು. ಸೊ ಅದಕ್ಕೆ ಎಲ್ಲರೂ ಕೂಡ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಕುತ್ಕೊಂಡಿದ್ದೀವಿ. ಇವಾಗ ಬಂದು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಆಟೋ ಮಾಡ್ಕೊಂಡು ಹೋಗಿದ್ವಿ, 3 ಆಟೋ. ಮೊದಲನೇ ಆಟೋದಲ್ಲೇ ನಾನು, ಅಜ್ಜಿ, ಆಂಟಿ, ನಾನಿಬ್ಬರು ತಂಗಿದಿರು ಹೊಂಟೋದ್ವಿ. ಇನ್ನು ಮಿಕ್ತವರೆಲ್ಲ ಇನ್ನೂ 2 ಆಟೋ ಮಾಡ್ಕೊಂಡು ಬಂದರು. ಇವಾಗ ಬಂದು ಫ್ಯಾಮಿಲಿ ಜೊತೆ ಒಂದಷ್ಟು ಗ್ರೂಪ್ ಫೋಟೋಸ್ ತೊಗೊಂಡಿದ್ದೀವಿ. ಅದನ್ನು ಕೂಡ ಹಾಕ್ತೀನಿ ನೋಡಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ.